ಇಷ್ಟು ದಿನ ಸಿನಿಮಾ ಬೇಗ ನೋಡ್ತಾ ಇದ್ದೀನಿ, ಆದ್ರೂ ರಿವ್ಯೂ ಲೇಟ್ ಆಗ್ತಾ ಇದೆಯಲ್ಲ ಅನ್ನೋದೇ ಸಿಕ್ಕಾಪಟ್ಟೆ ತಲೆಯಲ್ಲಿ ಕೊರಿತಾ ಇತ್ತು. ಬಟ್ ಈಗಂತೂ ರಿವ್ಯೂ ಬಿಡಿ, ಸಿನಿಮಾ ನೋಡೋದಕ್ಕೇನೆ ಸಾಹಸ ಪಡೋ ಹಾಗಾಗಿದೆ. ಬುಕಿಂಗ್ ಇಲ್ದೇ ಇರೋ ಊರು, ಮೈಲಿಗಟ್ಟಲೆ ದೂರ ಇರೋ ಥಿಯೇಟರ್ಗಳು, ಹೋಗಿ ಬರೋ ಪ್ರೊಸೆಸ್ನಲ್ಲೇ ಹೆವಿ ಎಫರ್ಟ್ ಹೋಗಿರತ್ತೆ ನಿಜ. ಬಟ್ ವಿಷಯ ಅದಲ್ಲ, ಅಷ್ಟು ದೂರ ಹೋಗಿದ್ದಕ್ಕಾದ್ರೂ ಸಿನಿಮಾ ಚೆನ್ನಾಗಿರ್ಬೇಕು ಅನ್ನೋದು ಇಂಟೆನ್ಷನ್. ಆದ್ರೆ ಈ ಸಾರಿ ಆ ಇಂಟೆನ್ಷನ್ ಜಸ್ಟ್ ಪೂರ್ತಿ ಆಗೋದು ಮಾತ್ರ ಅಲ್ಲ, ಇಡೀ ಸಿನಿಮಾನೇ ಸಂಪೂರ್ಣವಾಗಿ ತೃಪ್ತಿಪಡಿಸೋ ಹಾಗಿತ್ತು ಅಂತ ಹೇಳ್ತೀನಿ. ಮ್ಯಾಕ್ಸ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಅರ್ಜುನ್ ಮಹಾಕ್ಷಯ್ ಒಬ್ಬ ಫಿಯರ್ಲೆಸ್ ಪೊಲೀಸ್ ಆಫೀಸರ್. ಅವನ ಈ ನಿಷ್ಠೆಗೆ, ಧೈರ್ಯಕ್ಕೆ, ಕೇರ್ಲೆಸ್ ಆಟಿಟ್ಯೂಡ್ಗೆ ಸಾಕಷ್ಟು ಸಲ ಸಸ್ಪೆಂಡ್ ಆಗಿರ್ತಾನೆ. ಅಂಡ್ ಈಗ ಆ ಸಸ್ಪೆನ್ಷನ್ ಅವಧಿನ ಮುಗಿಸಿ ಹೊಸ ಸ್ಟೇಷನ್ಗೆ ಬಂದು ಚಾರ್ಜ್ ತಗೋಬೇಕಾಗಿರುತ್ತೆ. ಬಟ್ ಇನ್ನೇನು ಬರ್ತಿದ್ದ ಹಾಗೇನೆ ಒಂದು ದೊಡ್ಡ ಸಮಸ್ಯೆ ಎದುರಾಗತ್ತೆ. ಬರೀ ಅವನೊಬ್ಬನಿಗಲ್ದೇನೆ ಇಡೀ ಸ್ಟೇಷನ್ ಮೇಲೆನೆ ಅಟ್ಯಾಕ್ ಆಗೋದ್ರಲ್ಲಿರುತ್ತೆ. ಸೊ ಇದೆಲ್ಲ ಹೇಗಾಯ್ತು, ಅಲ್ಲಿ ಅಂಥದ್ದೇನ್ ನಡೀತು, ದಾಳಿ ಮಾಡ್ತಿರೋರು ಯಾರು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಇನ್ ಡೆಪ್ತ್ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಆಲ್ಮೋಸ್ಟ್ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸ್ಕ್ರಿಪ್ಟ್ ವರ್ಕ್. ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ, ಎಲ್ಲೂ ಡಿವಿಯೇಟ್ ಆಗದೆ ಇರೋ ತರ ಬರ್ಕೊಂಡಿದ್ದಾರೆ. ಇವೆಂಟ್ ಬೇಸ್ಡ್ ಸಿನಿಮಾ ಅಂದಾಗ ಅಲ್ಲಿ ಕಥೆ ಒಳಗೇನೆ ಹಲವು ರೀತಿಯ ಲೇಯರ್ ಗಳನ್ನ ತರಬೇಕು. ಟೈಮ್ ಫ್ರೇಮ್ ಕಡೆ ಗಮನ ಕೊಡ್ತಾ ಇರಬೇಕು. ಮುಖ್ಯವಾಗಿ ಎಲ್ಲೂ ಬೋರ್ ಆಗದೆ ಇರೋ ತರ ನರೇಟ್ ಮಾಡ್ತಾ ಹೋಗ್ಬೇಕು. ಈ ಪಾಯಿಂಟ್ ಗಳನ್ನ ಒಬ್ಬ ಆಕ್ಟರ್ ನ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿ ತಂದು ಅದಕ್ಕೆ ತಕ್ಕ ಹಾಗೆ ಬರೆಯೋದು ದೊಡ್ಡ ವಿಷಯ ಏನಲ್ಲ. ಜಸ್ಟ್ ಏನ್ ಹೇಳ್ತಾ ಇದ್ದೀರಾ ಆ ವಿಷಯದಲ್ಲಿ ಕ್ಲಾರಿಟಿ ಇರಬೇಕು ಅಷ್ಟೇ. ಆದ್ರೆ ಅದೇ ಆಕ್ಟರ್ ಅನ್ನೋದನ್ನ ತೆಗೆದು ಆ ಜಾಗದಲ್ಲಿ ಒಬ್ಬ ಸ್ಟಾರ್ನ ತಗೊಂಡಾಗ ಮೇಲೆ ಹೇಳಿರೋ ಎಲ್ಲಾ ಪಾಯಿಂಟ್ ಗಳಿಗೆ ಒಂದೇ ತರದ ಪ್ರಾಮುಖ್ಯತೆನ ಕೊಡೋದು ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಸ್ಟಾರ್ ಹೀರೋಸ್ನ ಹ್ಯಾಂಡಲ್ ಮಾಡುವಾಗ ಅಂತ ಲಿಮಿಟೇಷನ್ಸ್ ಬರೋದು ಸಹಜ. ಆದ್ರೆ ಅದನ್ನೆಲ್ಲ ಮೀರಿ ಅಡೆತಡೆಗಳನ್ನೆಲ್ಲ ಸೈಡಿಗೆ ತಳ್ಳಿ ಡೈರೆಕ್ಟರ್ ಅವರು ಇಡೀ ಸಿನಿಮಾನ ಎಕ್ಸೆಪ್ಷನಲ್ ಆಗಿ ಕಟ್ಕೊಟ್ಟಿದ್ದಾರೆ. ಆಕ್ಚುಲಿ ಸುದೀಪ್ ಅವ್ರಿಗೆ ಕ್ಯಾರೆಕ್ಟರ್ ಮೂಲಕ ಎಲಿವೇಶನ್ಸ್ ಕೊಡ್ಸಿದ್ದಾರೆ ಬಿಟ್ರೆ ಸ್ಟಾರ್ ಅನ್ನೋ ತರ ಫೀಲ್ ಬರೋದೇ ಕಮ್ಮಿ. ಇನ್ನು ಸಿನಿಮಾದ ಹೈಲೈಟ್ ಅಂದ್ರೆ ಸ್ಕ್ರೀನ್ ಪ್ಲೇ ಮತ್ತೆ ಟ್ರೀಟ್ಮೆಂಟ್. ಎಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ಕಂಪ್ಲೀಟ್ ಎಂಗೇಜಿಂಗ್ ಆಗಿ ಹೋಗ್ತಾ ಇರುತ್ತೆ. ಇಂಟ್ರೊಡಕ್ಷನ್ ಅಲ್ಲಿ ಟೈಮ್ ವೇಸ್ಟ್ ಮಾಡಿಲ್ಲ, ಒಂದೇ ಒಂದು ಅನ್ವಾಂಟೆಡ್ ಸೀಕ್ವೆನ್ಸ್ ಇಲ್ಲ. ಇವನ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಗಳನ್ನ ಕೂಡ ಸಣ್ಣದಾಗಿ ಎತ್ಕೊಂಡು ಓಡ್ತಾ ಇರೋ ಸ್ಕ್ರೀನ್ ಪ್ಲೇ ಜೊತೆಗೇನೆ ಡೆವಲಪ್ ಮಾಡ್ಕೊಂಡು ಬರ್ತಾರೆ. ಹಾಗೇನೆ ಸಿನಿಮಾದಲ್ಲಿ ಇರೋದೆಲ್ಲ ಸಿಚುವೇಶನಲ್ ಸಾಂಗ್ಸ್. ಸೊ ಯಾವ ಹಂತದಲ್ಲೂ ನಾವು ಸಿನಿಮಾದಿಂದ ಡಿಸ್ಕನೆಕ್ಟೇ ಆಗಲ್ಲ. ಕ್ಯಾರೆಕ್ಟರ್ಸ್ ವಿಷಯಕ್ಕೆ ಬಂದ್ರೆ ಸಿನಿಮಾದಲ್ಲಿ ಮೊದಲಿಂದನೂ ಒಂದು ಟೋನ್ ಸೆಟ್ ಆಗಿರುತ್ತೆ. ವಿಜುವಲ್ಸ್ ಇಂದನೇ ಇಂಟೆನ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದರಿಂದ ಪ್ರತಿ ಕ್ಯಾರೆಕ್ಟರ್ ನ ಇಂಪ್ಯಾಕ್ಟ್ ಆಂಪ್ಲಿಫೈ ಆಗಿದೆ ಅಂತ ಹೇಳ್ತೀನಿ. ಸುದೀಪ್ ಅವರ ಕ್ಯಾರೆಕ್ಟರ್ ಅಂತೂ ರಗಡ್ ಪೊಲೀಸ್ ಆಫೀಸರ್. ಅಂಡ್ ಆ ಪಾತ್ರ ಎಷ್ಟು ವೈಲೆಂಟ್ ಅನ್ನೋದು ಟೀಸರ್ ಮತ್ತೆ ಟ್ರೈಲರ್ ಇಂದನೇ ಅರ್ಥ ಆಗಿತ್ತು. ಸಿನಿಮಾದಲ್ಲೂ ಅದರ ಎಕ್ಸ್ಟೆಂಡೆಡ್ ವರ್ಷನ್ ನೋಡ್ತೀರಾ. ಬಟ್ ಅದರ ಜೊತೆಗೆ ಆತ ಕಾಮ್ ಅಂಡ್ ಕಂಪೋಸ್ಡ್, ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಆದ್ರೆ ಯಾರೋ 100 ಜನ ಬಂದ್ರು ಹೊಡೆದು ಬಿಸಾಕ್ತೆ ಅಂತ ಅಲ್ಲ, ಪ್ಲಾನ್ ಮಾಡ್ತಾನೆ, ತಲೆ ಓಡಿಸ್ತಾನೆ, ಎಕ್ಸಿಕ್ಯೂಟ್ ಮಾಡ್ತಾನೆ, ಅಂಡ್ ಅದಾದ್ಮೇಲೆ ಬಂದು ಹೊಡಿತಾನೆ. ಈ ತರ ಒಂದು 3-4 ಕಡೆ ಆಕ್ಷನ್ ಸೆಟಪ್ ಇದೆ. ಹಾಗೆ ಅರ್ಜುನ್ ಮತ್ತೆ ವಿಲನ್ಸ್ ಗಳ ನಡುವೆ ಒಳ್ಳೆ ಮೈಂಡ್ ಗೇಮ್ ನಡೀತಾ ಇರುತ್ತೆ. ಆಲ್ಸೋ ಈ ಪ್ರೊಸೆಸ್ ಅಲ್ಲಿ ಮಾಸ್ ಅನ್ನೋದನ್ನ ಡೈರೆಕ್ಟರ್ ವಿಜಯ್ ಅವರು ಸಖತ್ತಾಗಿ ಡಿಫೈನ್ ಮಾಡಿದ್ದಾರೆ. ಅದೇ ಹೇಳ್ತಾರಲ್ಲ, ರೈಟ್ ಮಾಸಸ್ ಎಟ್ ರೈಟ್ ಪ್ಲೇಸಸ್ ಅಂತ, ಅದನ್ನ ತಲೆಲಿಟ್ಕೊಂಡು ಎಲಿವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಫೈಟ್ ಸ್ವಲ್ಪ ಓವರ್ ದ ಟಾಪ್ ಅನ್ಸಿದ್ರು ಆ ಪಾತ್ರಕ್ಕಿರೋ ಆಟಿಟ್ಯೂಡ್, ಸ್ವಾಗ್ ಅದಂತೂ ಕಮ್ಮಿನೇ ಆಗಲ್ಲ. ಅಡಿಷನಲ್ ಆಗಿ ಯೋಚನೆ ಮಾಡಿ ಪ್ಲಾನ್ ಮಾಡುವಾಗ ಸುದೀಪ್ ಅವರು ಕೂಲ್ ಆಗಿ ಸಟಲ್ ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾರೆ. ಅಂಡ್ ಹೊಡೆದಾಟದಲ್ಲಿ ಅಷ್ಟೇ ಟೆರರ್ ಆಗಿ ಕಾಣಿಸ್ತಾರೆ. ಹಾಗೆ ಆ ಡೈಲಾಗ್ಗಳು, ಡೈಲಾಗ್ ಡೆಲಿವರಿ, ಎಸ್ಪೆಷಲಿ ಕೋಪ ಮಾಡ್ಕೊಂಡ ಮೇಲೆ ಹೊಡೆಯುವಂತದ್ದು ನೋಡಿ ತುಂಬಾ ದಿನ ಆಗಿತ್ತು, ಸಖತ್ ಇಷ್ಟ ಆಗೋಯ್ತು. ಹಾನೆಸ್ಟ್ಲಿ ವಿಕ್ರಾಂತ್ ರೋಣ ಅಷ್ಟೊಂದು ಹಿಡ್ಸಿರ್ಲಿಲ್ಲ. ಬಟ್ ಇಲ್ಲಿ ಸುದೀಪ್ ಅವರ ಪಾತ್ರ ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡುತ್ತೆ. ಅಂಡ್ ಸಿನಿಮಾನು ಅಷ್ಟೇ ಒಳ್ಳೆ ಫೀಲ್ ನ ಕೊಡುತ್ತೆ. ಇನ್ನು ಇಲ್ಲಿ ಸುದೀಪ್ ಅವರ ಹೊರತಾಗಿನೂ ಬೇರೆ ಪಾತ್ರಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ವರಲಕ್ಷ್ಮಿ ಅವರ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಇಲ್ಲಿ ಆ ಮಿನಿಸ್ಟರ್ ಮತ್ತೆ ಬೇರೆ ವಿಲನ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಪಾತ್ರಕ್ಕೆ ಒಳ್ಳೆ ಡೆಪ್ತ್ ಇದೆ. ಲೈಕ್ ಅರ್ಜುನ್ ಮತ್ತೆ ಆಫೀಸರ್ ರೂಪಾ ಮಧ್ಯೆ ಆಗುವಂತ ಇಂಟ್ರಾಕ್ಷನ್, ರೂಪಾ ಕೂಡ ಬುದ್ಧಿವಂತೆ ಅಂತ ತೋರಿಸಿದ್ದು. ಫಸ್ಟ್ ಟೈಮ್ ಸ್ಟೇಷನ್ ಒಳಗೆ ಬಂದಾಗ ಕ್ರಿಯೇಟ್ ಆಗಿದ್ದಂತ ಡ್ರಾಮಾ ಚೆನ್ನಾಗಿತ್ತು. ಅಂಡ್ ಈ ಸಿಂಹ ಮತ್ತೆ ನರಿ ಆಟ ಪ್ರೀ ಕ್ಲೈಮ್ಯಾಕ್ಸ್ ವರ್ಗೂ ನಡೀತಾ ಇರುತ್ತೆ. ಅಲ್ಲಿವರೆಗೂ ಸಿನಿಮಾ ಸಖತ್ ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಕೊನೆಯಲ್ಲಿ ಅದು ಒನ್ ಸೈಡೆಡ್ ಆಗ್ಬಿಡತ್ತೆ ಅನ್ನೋದು ಬಿಟ್ರೆ ಇವರಿಬ್ಬರ ಫೇಸ್ ಆಫ್ ಏನಿದೆ ಅದು ಒಳ್ಳೆ ಮಜಾ ಕೊಟ್ಟಿದ್ದಂತೂ ಹೌದು. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ನಮ್ಮ ಅಟೆನ್ಷನ್ ನ ಪಡ್ಕೋತಾರೆ. ಬಟ್ ಫಿಲ್ಮ್ ಸ್ಟಾರ್ಟಿಂಗ್ ಅಲ್ಲಿ ಫಿಮೇಲ್ ಕ್ಯಾರೆಕ್ಟರ್ಸ್ ಮತ್ತೆ ಉಳಿದ ಪೊಲೀಸ್ ಆಫೀಸರ್ ಗಳ ಆಕ್ಟಿಂಗ್ ಅಷ್ಟು ನ್ಯಾಚುರಲ್ ಅಂತ ಅನಿಸ್ಲಿಲ್ಲ, ಎಕ್ಸಾಜರೇಟ್ ಮಾಡ್ತಾ ಇದ್ರು. ಬಟ್ ನಂತರದಲ್ಲಿ ಅದು ಹೇಗೋ ಮ್ಯಾನೇಜ್ ಆಗತ್ತೆ. ವಿಜುವಲ್ ಎಫೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುವಂತ ಸಿನಿಮಾ ಇದಲ್ಲ. ಬಟ್ ಸ್ಟಿಲ್ ಓವರ್ ಆಲ್ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಒಳ್ಳೆ ಕ್ವಾಲಿಟಿಯಲ್ಲೇ ಇತ್ತು. ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಎಕ್ಸ್ಟ್ರಾ ಏನು ಹೇಳೋದೇ ಬೇಡ. ಬೇಕಾಗಿರೋ ಎಲ್ಲಾ ಮಾಸ್ನ ಒನ್ ಮ್ಯಾನ್ ಆರ್ಮಿ ತರ ಕಟ್ಕೊಟ್ಟಿದ್ದಾರೆ ಅಜನೀಶ್ ಅವರು. ಅಂಡ್ ಆಕ್ಚುಲಿ ಸ್ಕ್ರೀನ್ ಮೇಲೆ ಶಿವ ತಾಂಡವನೇ ನಡೀತಾ ಇರತ್ತೆ. ಇದರ ಹೊರತಾಗಿ ಟ್ರೈಲರ್ ರಿವ್ಯೂನಲ್ಲಿ ನಾನು 2 ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದ್ದೆ. ಮಿನಿಸ್ಟರ್ಗೆ ಆ ರಾತ್ರಿನೇ ಯಾಕಷ್ಟು ಮುಖ್ಯ, ಹಾಗೆ ಜೈಲಲ್ಲಿ ಆತರ ಘಟನೆ ನಡೆದಿದ್ದಾದ್ರೂ ಹೇಗೆ ಅಂತ. ಸೊ ಅದರ ಹಿಂದೆ ರುಟೀನ್ ರೀಸನ್ಸೇ ಕೊಟ್ಟಿದ್ರು, ಅವುಗಳನ್ನ ಪ್ಲೇಸ್ ಮಾಡಿ ಹೇಳಿರೋ ರೀತಿ ಇಷ್ಟ ಆಯ್ತು.
ಈಗ ನೆಗೆಟಿವ್ಸ್ ಕಡೆ ಬರೋಣ. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದ ಹಾಗೆ ಒನ್ ಸೈಡೆಡ್ ಆಗ್ಬಿಡತ್ತೆ. ಸೊ ಹಾಗಾಗಿ ಸಿನಿಮಾ ಮೊದಲಿಂದನೂ ಕ್ಯಾರಿ ಮಾಡಿದ ಮೊಮೆಂಟಮ್ ನ ಲಾಸ್ಟ್ ಅಲ್ಲಿ ಕಳ್ಕೊಳ್ಳುತ್ತೆ. ಒಂದು ಗ್ರೇಟ್ ಫಿನಿಶಿಂಗ್ ಏನ್ ಬೇಕಾಗಿತ್ತು ಅದು ಸಿಗೋದಿಲ್ಲ. ಆಕ್ಚುಲಿ ಆ ಭಾಗದಲ್ಲಿ ಆಕ್ಷನ್ ಜೊತೆಗೆ ಸ್ಟೋರಿ ಕಡೆಯಿಂದಾನು ಇನ್ನೊಂದಷ್ಟು ಡೆಪ್ತ್ ಕೊಟ್ಟಿದ್ರೆ ವರ್ಕ್ ಆಗಿರ್ತಿತ್ತು. ವಿಲನ್ಸ್ ನ ತಲೆಲಿಟ್ಕೊಂಡು ಅವ್ರನ್ನ ಬೆಟರ್ ಪೊಸಿಷನ್ ಗೆ ತಂದು ಸ್ಟ್ರಾಂಗ್ ಮಾಡಬಹುದಾಗಿತ್ತು. ಅಂಡ್ ಅದರಿಂದ ಸಿನಿಮಾ ಓವರ್ ಆಲ್ ಆಗಿ ಕೊಡುವಂತ ಫೀಲ್, ಥ್ರಿಲ್ಲರ್ ಅನುಭವ ಅದು ಕೂಡ ಹೆಚ್ಚಾಗಿರ್ತಿತ್ತು ಅಂತ ಹೇಳ್ತೀನಿ. ಬಟ್ ಎನಿಹೌ ಅದನ್ನ ಮಿಸ್ ಮಾಡಿದ್ದಾರೆ. ಹಾಗೇನೆ ಆಗ್ಲೇ ಹೇಳ್ದ ಹಾಗೆ ಕೋ ಆಕ್ಟರ್ಸ್ ಕಡೆಯಿಂದ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಕೆಲವೊಂದು ಕಡೆ ಆಕ್ಟಿಂಗ್ ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನಿಸ್ತು. ಮತ್ತೆ ಹಲವು ಸಂದರ್ಭದಲ್ಲಿ ಇರುವಂತ ಡೈಲಾಗ್ಗಳು, ಕನ್ವರ್ಸೇಷನ್ಗಳು ಅಷ್ಟೊಂದು ಹಿಡಿಸ್ಲಿಲ್ಲ. ಇವನ್ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದು ಕೂಡ ಕೆಲವೊಂದು ಕಡೆ ಮಿಸ್ ಆಗಿದೆ. ಸೊ ಅದೆಲ್ಲ ಇನ್ನು ಬೆಟರ್ ಆಗ್ಬೋದಾಗಿತ್ತು. ಬೆಟರ್ ಆಗಿದ್ರೆ ಎಕ್ಸಿಕ್ಯೂಷನ್ ಇನ್ನೊಂದು ಹಂತಕ್ಕೆನೆ ಹೋಗಿರ್ತಿತ್ತು ಅಂತ ಹೇಳ್ತೀನಿ. ಟೋಟಲ್ ಆಗಿ ಸಿನಿಮಾ ಚೆನ್ನಾಗಿದೆ. ಇಟ್ಸ್ ಅ ಗುಡ್ ವಾಚ್. ಬರೀ ಫ್ಯಾನ್ಸ್ ಗಳಲ್ದೇನೆ ನ್ಯೂಟ್ರಲ್ ಪ್ರೇಕ್ಷಕರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಈ ತರದ ಇವೆಂಟ್ ಬೇಸ್ಡ್ ಆಕ್ಷನ್ ಥ್ರಿಲ್ಲರ್ಗಳು ನಮ್ಮಲ್ಲಿ ಬರೋದೇ ಕಡಿಮೆ. ಅಂಡ್ ಅಂಥದ್ರಲ್ಲಿ ಒಬ್ಬ ಸ್ಟಾರ್ ಹೀರೋ ಮುಂದೆ ಬಂದು ಇಂಥ ಸ್ಕ್ರಿಪ್ಟ್ಗೆ ಕೈ ಹಾಕ್ತಾರೆ ಅಂದ್ರೆ ಆ ಧೈರ್ಯನ ಮೆಚ್ಚಲೇಬೇಕು. ಎಸ್ಪೆಷಲಿ ಕೋಟಿಗೊಬ್ಬ 3 ಆದ್ಮೇಲೆ ಫ್ಯಾನ್ಸ್ ಗಳೇ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು. ಬಟ್ ಸ್ಟಿಲ್ ಆ ನೆಗೆಟಿವಿಟಿನೆಲ್ಲ ಪಕ್ಕಕ್ಕೆ ತಳ್ಳಿ, ಇಲ್ಲ ನಾನು ಒಂದು ಪರ್ಫೆಕ್ಟ್ ಮಾಸ್ ಮೂವಿನ ಕೊಟ್ಟೇ ಕೊಡ್ತೀನಿ ಅಂತ ಸುದೀಪ್ ಅವರು ನುಗ್ಗುದ್ರಲ್ಲ, ಆ ಆಟಿಟ್ಯೂಡ್, ಆ ನಿರ್ಧಾರ ಇವತ್ತು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ. ಎನಿವೇಸ್, ಟ್ರೈಲರ್ ನಿಂದ ಒಂದು ಐಡಿಯಾ ಸಿಕ್ಕಿ ಅದಕ್ಕೆ ನೀವು ಪ್ರಿಪೇರ್ಡ್ ಆಗಿ ಹೋಗ್ತೀರಾ ಅಂದ್ರೆ, ಇವೆಂಟ್ ಬೇಸ್ಡ್ ಆಕ್ಷನ್ ಥ್ರಿಲ್ಲರ್ ಗಳನ್ನ ಇಷ್ಟಪಡ್ತೀರಾ ಅಂದ್ರೆ ನಿಮಗಿದು ಗ್ರೇಟ್ ವಾಚ್ ಕೂಡ ಆಗಬಹುದು. ಇನ್ನು ಬೇರೆ ತರದ ಸೀಕ್ವೆನ್ಸಸ್ ಆಗ್ಲಿ, ಮುಜುಗರ ಆಗೋ ತರ ಸನ್ನಿವೇಶಗಳಾಗ್ಲಿ ಇಲ್ಲಿ ಇಲ್ಲ. ಸೊ ಫ್ಯಾಮಿಲಿ ಜೊತೆಗೇನೆ ಆರಾಮಾಗಿ ಸಿನಿಮಾನ ನೋಡಬಹುದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಖಂಡಿತ ಕೆಳಗಡೆ ನಿಮ್ಮ ಒಪಿನಿಯನ್ ಗಳನ್ನ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.